ಹಾಯ್ ಫ್ರೆಂಡ್ಸ್, ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದೇ ಪ್ಯಾನಲ್ಲಿ ಮಾಡೋದ್ರಿಂದ ಈ ಪ್ಯಾನ್ಗೆ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. 2 ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿ ಮಿಕ್ಸಿ ಏನು ಮಾಡಿಲ್ಲ, ತುರಿದಿದ್ದೀನಿ. ಇದನ್ನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗೋಷ್ಟು ಈ ಅಳತೆಯಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. 2ರಿಂದ 2.5, ನಾನು 2.5 ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊತಿದ್ದೀನಿ. ಇದನ್ನ ಒಂದು ಸ್ಪೂನಲ್ಲಿ ಚೆನ್ನಾಗಿ ಕಲಸಿ, ಯಾವುದೇ ರೀತಿ ಗ್ಯಾಸ್ ಮೇಲೆ ಏನು ಇಡಬೇಡಿ. ಹೀಗೆ ಒಂದು ಅರ್ಧ ಗಂಟೆ ಇದು ಸ್ವಲ್ಪ ಕರ್ಗಕ್ಕೆ ಬಿಡಿ. ಗ್ಯಾಸ್ ಮೇಲೆ ಏನು ಇಡೋದು ಬೇಡ. ಒಂದು ಅರ್ಧ ಗಂಟೆ ಇದು ಕರಗಲಿ. ಒಂದು ಅರ್ಧ ಗಂಟೆ ಆದಮೇಲೆ ನಾವು ಮುಂದಿದ್ದು ಮಾಡಬೇಕು. ಅಲ್ಲಿವರೆಗೂ ಇದು ಒಂದು ಅರ್ಧ ಗಂಟೆ ಹೀಗೆ ಎಲ್ಲ ಕಲಿಸ್ಬಿಟ್ಟು ಹಾಗೆ ಇಡಿ. ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನ ತುಂಬ ಕಡಿಮೆ ಉರಿಲಿ ನಿಧಾನಕ್ಕೆ ಕಲಿಸ್ತಾ ಇರಬೇಕಾಗತ್ತೆ. ಇದು ಬೇಗ ತಳ ಹಿಡಿಯುತ್ತೆ. ಹೀಗಾಗಿ ಸ್ವಲ್ಪ ದಪ್ಪ ತಳದ್ದು ಬಾಣಲಿ ಏನಾದರೂ ತೊಗೊಳ್ಳಿ. ಈ ಥರ ಕಲಿಸ್ತಾ ಇದ್ದರೆ ಅದು ಸಕ್ಕರೆ ಎಲ್ಲ ಕರಗುತ್ತೆ. ಈ ಸ್ವೀಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕು. ಇದನ್ನು ಇಟ್ಬಿಟ್ಟು ಹೋಗೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇದ್ರ ಮುಂದೆನೇ ಇದ್ದು ಕೈ ಆಡಿಸ್ತಾನೇ ಇರಬೇಕು. ಸಕ್ಕರೆ ಕರಗ್ತಾ ಇದೆ. ಇದು ನೋಡಿ, ಈ ಥರ ಫುಲ್ ಸಣ್ಣ ಉರಿಲೇ ಇರಬೇಕು. ಸಣ್ಣ ಉರಿಲೇ ಮಾಡಬೇಕು. ನಾನು ಇಲ್ಲಿ ಕೊಬ್ಬರಿನ ಅಂದರೆ ಈ ಕಪ್ಪು ಭಾಗ ಎಲ್ಲ ತುರ್ಕೊಂಡಿಲ್ಲ, ಫುಲ್ ಬಿಳಿ ಭಾಗನೇ ತುರ್ಕೊಂಡಿದ್ದೀನಿ. ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಆ ಥರ ತುರಿದಿಟ್ಕೊಂಡಿದ್ದೀನಿ. ಈ ಸಕ್ಕರೆ ಎಲ್ಲ ಇನ್ನೂ ಚೆನ್ನಾಗಿ ಕರಗಬೇಕು. ಫುಲ್ ಗಟ್ಟಿ ಆಗಬೇಕಿದು. ಸಣ್ಣ ಉರಿಲೇ ಕೈ ಆಡಿಸ್ತಾನೇ ಇರಬೇಕು. ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ. ಹಾಗೆ ನಿಮ್ಮ ಮನೇಲಿ ಏನಾದರೂ ಕೆನೆ ಏನಾದ್ರು ತೆಗೆದಿಟ್ಕೊತಾ ಇದ್ದೀವಿ ಅಂತಂದರೆ ಕೆನೆ 1 ಸ್ಪೂನು ಇಲ್ಲ 1.5 ಸ್ಪೂನ್ ಅಷ್ಟು ಕೆನೆ ಹಾಕ್ಕೊತಾ ಇದ್ದೀನಿ. ಹಾಲಿನ ಕೆನೆ ಏನಾರು ಇತ್ತು ಅಂದರೆ ಹಾಲಿನ ಕೆನೆ ಸೇರಿಸ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕು. ಹಾಲಿನ ಕೆನೆ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಹಾಲಿನ ಕೆನೆ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಇಲ್ಲ, ಆಪ್ಷನ್ ಅದು. ಇದಿನ್ನೂ ಫುಲ್ಲು ಡ್ರೈ ಥರ ಆಗಬೇಕು. ನೋಡಿ, ಇದು ನೀರಿನ ಅಂಶ ಎಲ್ಲ ಕರಗಿ ಡ್ರೈ ಆಗ್ತಾ ಬರುತ್ತೆ. ಇನ್ನು ಫುಲ್ಲು ಡ್ರೈ ಆಗಬೇಕಿದು. ನಾವು ಏನು ತೆಂಗಿನ ತುರಿ ಥರ ಹಾಕ್ಕೊಂಡಿರ್ತೀವಲ್ಲ ಆ ಥರ ಡ್ರೈ ಆಗಬೇಕು. ಮತ್ತು ಗಟ್ಟಿ ಆಗುತ್ತೆ ಅದು ಸ್ವಲ್ಪ. ಅಲ್ಲಿವರೆಗೂ ಇದು ತುಂಬ ಸಿಂಪಲ್ ರೆಸಿಪಿ, ಅಂದರೆ ಟೈಮ್ ತೊಗೊಳುತ್ತೆ ಅಷ್ಟೆ ಮಾಡೋಕ್ಕೆ. ಆಮೇಲೆ ಜಾಸ್ತಿ ಏನೋ ಐಟಮ್ಸ್ಗಳೇನೂ ಬೇಡ. ತೆಂಗಿನಕಾಯಿ ಮತ್ತು ಸಕ್ಕರೆ, ಏಲಕ್ಕಿ ಪುಡಿ ಇದ್ದರೆ ಸಾಕು, ಮತ್ತೇನೂ ಬೇಕಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ. ಇದು ಫೈನಲಾಗಿ ರೆಡಿ ಆಯಿತು. ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಹೀಗೆ ಮುಟ್ಟಿ ನೋಡಿ, ಕೈಗೆ ಯಾವುದೇ ರೀತಿ ಹತ್ತಲ್ಲ ಇದು. ಆವಾಗ ಗೊತ್ತಾಗುತ್ತೆ ಇದು ರೆಡಿ ಆಗಿದೆ ಅಂತ. ಈಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಎಲ್ಲ ಸವರ್ಕೊತಾ ಇದ್ದೀನಿ. ಈಗೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೋತಾ ಇದ್ದೀನಿ. ಈ ಥರ ಒಂದು ಅಗ್ಲವಾಗಿರೋ ಸ್ಪೂನ್ ಚಮಚ ತೊಗೊಂಡು ಹೀಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ. ತುಂಬ ಬಿಸಿ ಇರುತ್ತೆ, ಆರಬೇಕಿದು, ಚೆನ್ನಾಗಿ ಆರಬೇಕು. ಸ್ವಲ್ಪ ಆರಕ್ಕೆ ಬಂದಮೇಲೆ ಇದನ್ನ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಆರಬೇಕು. ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಥರ ರೆಡಿ ಆಗುತ್ತೆ. ಇದನ್ನು ಫುಲ್ಲು ಡ್ರೈ ಆದರೆ ಫುಲ್ ಬಿಸಿ ಎಲ್ಲ ಆರಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ರೆಡಿ ಆಗುತ್ತೆ. ಥ್ಯಾಂಕ್ ಯು.